Hello everyone, welcome to Navras Maths Tutorials, exercise number 11.1 of chapter 11 11.15 exercise ಮಾಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಶಾರ್ಟ್ ಆಗಿ ಒಂದು ಇಂಟ್ರೊಡಕ್ಷನ್ ಮಾಡೋಣ. ಓಕೆ, ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೀನಿ, ಆದ್ರೂ ಈಗ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಕ್ ಮುಂಚೆ ಒಂದ್ಸರಿ ಸ್ವಲ್ಪ ನೋಡ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ, ಡೈರೆಕ್ಟ್ ಪ್ರಪೋರ್ಷನ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ ಅಲ್ವಾ ಇದು ಚಾಪ್ಟರ್ ಹೆಸರೇ. ಸೊ ಡೈರೆಕ್ಟ್ ಪ್ರಪೋರ್ಷನ್ ಅಂದ್ರೆ ಏನು ಅಂದ್ರೆ, ನೋಡಿ ಈಗ ನಂಬರ್ ಆಫ್ ಪೆನ್ಸ್ ಅಂತ ಬರ್ಕೊಂಡಿದೀವಿ, ಇಲ್ಲಿ ಕಾಸ್ಟ್ ಅಂತ ಕೊಟ್ಟಿರ್ಬೋದು. ಇದು ನಂಬರ್ ಆಫ್ ಪೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಕಾಸ್ಟ್ ಇನ್ಕ್ರೀಸ್ ಹಾಕೊಂತ ಹೋದ್ರೆ ಓಕೆ, ಅಥವಾ ಡಿಕ್ರೀಸ್ ಹಾಕೊಂತ ಹೋದ್ರೆ ಇದು ಕಾಸ್ಟ್ಗಳು ಡಿಕ್ರೀಸ್ ಆದ್ರೆ ಓಕೆ. ಹಿಂಗ್ ರಿವರ್ಸ್ ನೋಡಿದ್ರು ನಮ್ಗೆ ಇದು ಡಿಕ್ರೀಸ್ ಆದ್ರೆ ಇದನ್ನು ಡಿಕ್ರೀಸ್ ಆಗ್ತಾ ಇದೆ. ಸೊ ಈ ರೀತಿ ಇದ್ರೆ ನಾವು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಓಕೆ, ಅದು ಬರೀ ಇಷ್ಟೇ ಅಲ್ಲ, ರೇಷಿಯೋ ಕೂಡ ಮೇಂಟೈನ್ ಆಗ್ಬೇಕು. ಇಲ್ಲಿ ನೋಡಿ 1/5 ಇದೆ ಅಲ್ವಾ, ಸೆಕೆಂಡ್ ಇದೇನಿದೆ 2/10 ಇದೆ. 2/10 ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ, 1/5 ಬರುತ್ತೆ. ಥರ್ಡ್ ಏನಿದೆ 3/15 ಇದೆ, ಕ್ಯಾನ್ಸಲ್ ಮಾಡಿದ್ರೆ 1/5 ಬರುತ್ತೆ. ಈ 1/5 ಏನಿದೆ ಅಲ್ಲ, ಇದು ರೇಷಿಯೋ. ಈ ರೇಷಿಯೋನ ಸೇಮ್ ಮೇಂಟೈನ್ ಆದ್ರೆ ಅದನ್ನೇ ನಾವು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಬರೀ ಇನ್ಕ್ರೀಸ್ ಹಾಕೊಂತ ಹೋದ್ರೆ ಡಿಕ್ರೀಸ್ ಹಾಕೊಂತ ಹೋದ್ರೆ ಡೈರೆಕ್ಟ್ ಪ್ರಪೋರ್ಷನ್ ಆಗಲ್ಲ. ಈ ರೇಷಿಯೋ ಸೇಮ್ ಇರ್ಬೇಕು ಓಕೆ ಥ್ರೂ ಔಟ್. ಸೊ ಅಂತದನ್ನ ನಾವು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಕ್ವಶನ್ಸ್ ಯಾವ ರೀತಿ ಬರ್ತವೆ ಅಂದ್ರೆ, ಈಗ ನಂಬರ್ ಆಫ್ ಪೆನ್ಸ್ 1:2, ಈಗ 4 ಎಷ್ಟು ಅಂತ ಕೇಳ್ಬೋದು. ಸೊ 4 ಎಷ್ಟು ಅಂದ್ರೆ ನಾವೇನ್ ಮಾಡ್ಬೇಕು, ಲೆಟ್ ದ ಕಾಸ್ಟ್ ಬಿ ಎಕ್ಸ್ ಅಂತ ಇಟ್ಕೋಬೇಕು. ಇಲ್ಲಿ ಇದನ್ನ ಎಕ್ಸ್ ಅಂತ ಇಟ್ಕೊಂಡು ಈಗ ಯಾವ್ದಾದ್ರು ತಗೋಬಹುದು, 3/15 ಆದ್ರೂ ತಗೊಳ್ರಿ, 1/5 ಆದ್ರೂ ತಗೊಳ್ರಿ. 1/5 ತಗೊಳ್ರಿ ಅಂತ ಇಟ್ಕೊಳ್ಳಿ. ಇದನ್ನ ನಾವ್ ಎಕ್ಸ್ ಅಂತ ಇಟ್ಕೊಂಡಿದೀವಲ್ವಾ, 4/x ಅಂತ ಹಾಕೋಬೇಕು. ಓಕೆ, ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. x into 1 is equals to 5 into 4. ಸೊ x into 1 ಅಂದ್ರೆ x ಆಯ್ತು, 5 4s 20 ಆಯ್ತು. ನೋಡಿ, ಕಾಸ್ಟ್ 20 rupees ಅಂತ ಆಯ್ತು. 4 ಪೆನ್ಸಿಗೆ ಕಾಸ್ಟ್ 20 rupees ಅಂತ. ಸೊ ಇದನ್ನ ನಾವು ಡೈರೆಕ್ಟ್ ಪ್ರಪೋರ್ಷನಲ್ ಈ ರೀತಿ ಮಾಡ್ಬೇಕು. ಇನ್ವರ್ಸ್ ಪ್ರಪೋರ್ಷನಲ್ ಅಂದ್ರೆ ನೋಡಿ, ಇಲ್ಲಿ ನಂಬರ್ ಆಫ್ ಚಿಲ್ಡ್ರನ್ ಅಂತ ಬರ್ಕೊಂಡಿದೀನಿ, ಇಲ್ಲಿ ನಂಬರ್ ಆಫ್ ಬಿಸ್ಕೆಟ್ಸ್. ಓಕೆ, ಈಗ ಒಂದ್ ಮಗು ಇದ್ರೆ 4 ಬಿಸ್ಕೆಟ್ಸ್ ಇದಾವೆ. 4 ಬಿಸ್ಕೆಟ್ಸ್ ಇದ್ರೆ ಒಂದ್ ಮಗು ಕೊಟ್ಬಿಡ್ತೀವಿ ನಾವು. ಒಂದ್ ವೇಳೆ ಚಿಲ್ಡ್ರನ್ ಇಬ್ರಾದ್ರು ಮಕ್ಕಳು 2 ಮಗು ಇದ್ವು, ಸೊ ಅಂತ ಟೈಮಲ್ಲಿ ಏನ್ ಮಾಡ್ತೀವಿ, ನಮ್ಮ ಹತ್ರ ಬಿಸ್ಕೆಟ್ಸ್ 4 ಇದಾವೆ, 4 ಇದಾವೆ. ಸೊ ಅವಾಗ ಏನ್ ಮಾಡ್ತೀವಿ, 2 ಕೊಡ್ತೀವಿ ಅಲ್ವಾ. ಸೊ ಇದನ್ನ ಏನ್ ಮಾಡ್ತೀವಿ, ಇದು ನೋಡಿ, ಈಗ ಚಿಲ್ಡ್ರನ್ ಇನ್ಕ್ರೀಸ್ ಆದಂಗೆಲ್ಲ ಬಿಸ್ಕೆಟ್ಸ್ ಡಿಕ್ರೀಸ್ ಆಗ್ತಾ ಇದೆ ಅಲ್ವಾ. ಅದನ್ನ ಇನ್ವರ್ಸ್ ಪ್ರಪೋರ್ಷನ್ ಅಂತೀವಿ. ಅಂದ್ರೆ ಅದರಲ್ಲಿ ಕೂಡ ರೇಷಿಯೋ ಸೇಮ್ ಬರ್ಬೇಕು. ಯಾವ ರೀತಿ ರೇಷಿಯೋ ಸೇಮ್ ಬರ್ಬೇಕು ನೋಡಿ, ಈಗ 1 into 4 ಮಾಡಿದ್ರೆ ಇಂಟು ಮಾಡ್ಬೇಕು. ಇಲ್ಲಿ ಹೆಂಗ ಡಿವೈಡ್ ಮಾಡಿದ್ವಲ್ಲ, ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು, 4 ಬಂತು. ಇನ್ನ 2 into 2 ಮಾಡಿದಾಗ 4 ಬರ್ಬೇಕು. ಈ ರೀತಿ ಇದೇ ರೇಷಿಯೋ ಸೇಮ್ ಇದ್ದಂಗೆಲ್ಲ ನಾವು ಇನ್ವರ್ಸ್ ಪ್ರಪೋರ್ಷನ್ ಅಂತೀವಿ. ಅಂದ್ರೆ ಇದು ಇನ್ಕ್ರೀಸ್ ಆದ್ರೆ ಒಂದು ಎಕ್ಸ್ ಇನ್ಕ್ರೀಸ್ ಆದಂಗೆಲ್ಲ ವೈ ಡಿಕ್ರೀಸ್ ಆಗತ್ತೆ. ಸೊ ಇದು ವಿತ್ ಸೇಮ್ ರೇಷಿಯೋ, ಅವಾಗ ನಾವು ಇನ್ವರ್ಸ್ ಪ್ರಪೋರ್ಷನ್ ಅಂತ ಕರಿತೀವಿ. ಇದ್ರಲ್ಲಿ ಪ್ರಾಬ್ಲಮ್ಸ್ ಯಾವ ರೀತಿ ಕೊಡ್ಬೋದು, ಈಗ ಫಾರ್ ಎಕ್ಸಾಂಪಲ್ ಇದೇ ಚಿಲ್ಡ್ರನ್ 4 ಇದಾವ ಅಂತ ಅನ್ಕೊಳ್ಳಿ. ಈ ನಂಬರ್ ಆಫ್ ಬಿಸ್ಕೆಟ್ಸ್ ಎಷ್ಟು ಅಂತ ಕೇಳಿದ್ರು. ಸೊ ನಾವೇನ್ ಮಾಡ್ಬೇಕು, ಲೆಟ್ ಮಾಡ್ಕೋಬೇಕು. ಲೆಟ್ ದ ನಂಬರ್ ಆಫ್ ಬಿಸ್ಕೆಟ್ಸ್ ಬಿ ಎಕ್ಸ್. ಓಕೆ, ಈಗ ನಾವು ಮಲ್ಟಿಪ್ಲಿಕೇಶನ್ ಹಾಕೋಬೇಕಲ್ವಾ. ಸೊ 1 into 4 ಆದ್ರೂ ಹಾಕೊಳ್ರಿ, 2 into 2 ಆದ್ರೂ ಹಾಕೊಳ್ಳಿ. 1 into 4 is equals to 4 into x. ಓಕೆ, 4 1 4 ಆಯ್ತು, 4 into x ಹಾಗೆ ಇರ್ಲಿ. ಸೊ 4x is equals to 4 ಆಯ್ತಲ್ವಾ. ಸೊ x is equals to ಏನಾಯ್ತು, 4 equals to ಈ ಕಡೆ ಬಂದ್ರೆ ಡಿವೈಡೆಡ್ ಆಗುತ್ತೆ. 4 1 4 ನೋಡಿ, x is equals to 1 ಬಂತು. ಅಂದ್ರೆ ನಂಬರ್ ಆಫ್ ಬಿಸ್ಕೆಟ್ಸ್ ಏನಾಗುತ್ತೆ, ಒಂದೇ ಶೇರ್ ಮಾಡ್ಬೇಕಾಗತ್ತೆ 4 ಮಕ್ಳಿದ್ರೆ ಅಲ್ವಾ. ಸೊ ಈ ರೀತಿ ನಾವು ಸಾಲ್ವ್ ಮಾಡ್ಬೇಕಾಗತ್ತೆ. ಇಷ್ಟು ಗೊತ್ತಿದ್ರೆ ನಾವು ಎಕ್ಸರ್ಸೈಸ್ ಈಸಿ ಆಗಿ ಮಾಡ್ಬೋದು. ಓಕೆ, ಈಗ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಫಾಲೋಯಿಂಗ್ ಆರ್ ದ ಕಾರ್ ಪಾರ್ಕಿಂಗ್ ಚಾರ್ಜಸ್ ನಿಯರ್ ಎ ರೈಲ್ವೆ ಸ್ಟೇಷನ್. ಓಕೆ, 4 hours ಗೆ ₹60, 8 hours ಗೆ ₹100, 12 hours ಗೆ ₹140, 24 hours ಗೆ ₹180 ಅಂತ ಕೊಟ್ಟಿದ್ದಾರೆ. ಚೆಕ್ ಇಟ್ ದ ಪಾರ್ಕಿಂಗ್ ಚಾರ್ಜಸ್ ಆರ್ ಇನ್ ಡೈರೆಕ್ಟ್ ಪ್ರಪೋರ್ಷನ್ ಟು ದ ಪಾರ್ಕಿಂಗ್ ಟೈಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಪಾರ್ಕಿಂಗ್ ಚಾರ್ಜಸ್ ಡೈರೆಕ್ಟ್ ಪ್ರಪೋರ್ಷನ್ ಆಗಿದೆನಾ ಈ ಟೈಮಿಂಗಿಗೆ ಅಂತ ಕೇಳಿದ್ದಾರೆ. ಈಗ ನೋಡಿ, 4 ಇದೆ, ಇಲ್ಲಿ 60 ಇದೆ,
8 ಇದ್ರೆ ಇದು 100. ಅಂದ್ರೆ ಡೈರೆಕ್ಟ್ ಅಂತಿದೆ, ಇದು ಇನ್ಕ್ರೀಸ್ ಆದಂಗೆಲ್ಲ ಇದನ್ನು ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಪ್ರಪೋರ್ಷನ್ ಅಂತ ಹೇಳಕ್ ಬರಲ್ಲ. ನಾವು ಯಾವ ರೀತಿ ಹೇಳ್ಬೋದು, ಮಾಡಿ ಹೇಳ್ಬೋದು. ಯಾವ ರೀತಿ ಮಾಡೋಣ ನೋಡಿ. ನೋಡಿ, ಫಸ್ಟ್ ಏನ್ ಕೊಟ್ಟಿದ್ದಾರೆ, 4 hours 60 rupees ಅಂತ ಕೊಟ್ಟಿದ್ದಾರಲ್ವಾ. ಸೊ ಫಸ್ಟ್ ಇದನ್ನ ಮಾಡೋಣ. 4/60 ನೋಡಿ, 4 1s 4, ಇಲ್ಲಿನೂ 4 1s 2 ಉಳಿತು, 20 ಆಯ್ತು, 4 5s. ಸೊ ಎಷ್ಟು ಬಂತು, 1/15 ಬಂತು. ಓಕೆ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 8 hours rupees 100 ಅಂತ ಕೊಟ್ಟಿದ್ದಾರೆ. ಸೊ 8/100 ಹಾಕೋಣ. ಈಗ ನೋಡಿ, ಕ್ಯಾನ್ಸಲೇಷನ್ ಮಾಡಿದ್ರೆ 4 2s, ಇಲ್ಲಿನೂ 4 2s 8, 2 ಉಳಿತು, 4 5s ಬಂತು, 2/25 ಬಂತು. ಇಲ್ಲಿ ಕ್ಯಾನ್ಸಲೇಷನ್ ಮಾಡಿದ್ರೆ 1/15 ಅಂತೂ ಬರಲ್ಲ ಇದು. ಅಂದ್ರೆ ಪ್ರಪೋರ್ಷನ್ ರೇಷಿಯೋ ಸೇಮ್ ಇಲ್ಲ ಇಲ್ಲಿ. ಓಕೆ, ಡೈರೆಕ್ಟ್ ಇದೆ ಬಟ್ ರೇಷಿಯೋ ಸೇಮ್ ಇಲ್ಲ. ಸೊ ನಾವೇನ್ ಹೇಳ್ಬೋದು, ನೋ, ದಿಸ್ ಈಸ್ ನಾಟ್ ಇನ್ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ಬೋದು. ಡೈರೆಕ್ಟ್ ಪ್ರಪೋರ್ಷನ್ ಅಂದ್ರೆ ಏನು, ಇನ್ಕ್ರೀಸ್ ಆದ್ರೆ ಎಕ್ಸ್ ಇನ್ಕ್ರೀಸ್ ಆದ್ರೆ ವೈನು ಇನ್ಕ್ರೀಸ್ ಆಗ್ಬೇಕು ವಿತ್ ಸೇಮ್ ರೇಷಿಯೋ. ಈ ರೇಷಿಯೋ ಸೇಮ್ ಥ್ರೂಔಟ್ ಸೇಮ್ ಇರ್ಬೇಕು, ಅವಾಗ ನಾವು ಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಓಕೆ, ಈಗ ಸೆಕೆಂಡ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಮಿಕ್ಸ್ಚರ್ ಆಫ್ ಪೇಂಟ್ ಈಸ್ ಪ್ರಿಪೇರ್ಡ್ ಬೈ ಮಿಕ್ಸಿಂಗ್ 1 part of red pigment with 8 parts of base. In the following table, find the parts of base that needed to be added ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ, ಪಾರ್ಟ್ಸ್ ಆಫ್ ರೆಡ್ ಪಿಗ್ಮೆಂಟ್ಸ್ ಇಷ್ಟು ಕೊಟ್ಟಿದ್ದಾರೆ, ಪಾರ್ಟ್ಸ್ ಆಫ್ ಬೇಸ್ ಕೊಟ್ಟಿದ್ದಾರೆ, ಒಂದ್ರದ್ದು ಮಾತ್ರ ಕೊಟ್ಟಿದ್ದಾರೆ. ಅಂದ್ರೆ ಒನ್ ಪಾರ್ಟ್ ಆಫ್ ರೆಡ್ ಪಿಗ್ಮೆಂಟಿಗೆ ಬೇಸ್ ಎಷ್ಟು ಬೇಕು, 8 parts ಬೇಕು ಅಲ್ವಾ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನ ಉಳಿದಿದ್ದಕ್ಕೆಲ್ಲ ಫೈಂಡ್ ಮಾಡಕ್ ಹೇಳಿದ್ದಾರೆ, ಪಾರ್ಟ್ಸ್ ಆಫ್ ಬೇಸ್. ಓಕೆ, ಯಾವ ರೀತಿ ಫೈಂಡ್ ಮಾಡೋದು ನೋಡಿ. ಇದನ್ನ ಒಂದು ಪಾರ್ಟಿಗೆ 8 part ಬೇಕಂದ್ರೆ 4 ಪಾರ್ಟಿಗೆ ಇನ್ನೂ ಜಾಸ್ತಿನೇ ಬೇಕಲ್ವಾ. ಸೊ ಇದನ್ನ ನಾವು ಡೈರೆಕ್ಟ್ ಪ್ರಪೋರ್ಷನ್ ಅಲ್ಲಿ ಇದೆ. ಸೊ ನಾವು ಯಾವ ರೀತಿ ಹಾಕೋಬೇಕು, 1/8 ಓಕೆ ಇಸ್ ಈಕ್ವಲ್ಸ್ ಟು 4 ಗೊತ್ತಿಲ್ಲಲ್ವಾ ನಮ್ಗೆ ಎಕ್ಸ್ ಅಂತ ಇಟ್ಕೋಬೇಕು. ಓಕೆ, ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಎಕ್ಸ್ ಇಂಟು 1 is equals to 4 into 8. x into 1 is x, 4 8s are 32. ಓಕೆ, ಒಂದ್ ಪಾರ್ಟ್ ಆಯ್ತು. ಈಗ ಇದ್ರದ್ದು ಬಂತು 32 ಅಂತ. ಈಗ 7 ಮಾಡೋಣ. 1/8 ಇಟ್ಕೊಳ್ಳೋಣ. 1/8 into is equals to 7/y ಅಂತ ಇಟ್ಕೊಳ್ಳೋಣ. ಇಲ್ಲಿ x ಅಂತ ಇಟ್ಕೊಂಡಿದ್ವಲ್ಲ, y ಅಂತ. y ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ y into 1 is equals to 7 into 8. y into 1 is y is equal to 7 8 is 56. ನೋಡಿ, ಇದು 56 ಬಂತು. ಓಕೆ, ಈಗ ಇದು ಮಾಡೋಣ. 1/8 is equals to 12/z ಅಂತ ಇಟ್ಕೊಳ್ಳೋಣ ಇದಕ್ಕೆ. ಓಕೆ, ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ z into 1 is equals to 12 into 8. z into 1 ಅಂದ್ರೆ z, 12 8s are 96. ಓಕೆ, ಇದು ಬಂತು 96 ಅಂತ. ಈಗ ಲಾಸ್ಟ್ ಒನ್ ಮಾಡೋಣ. 1/8 is equals to 20/z ಇಟ್ಕೊಂಡ್ವಿ. ಈಗ a ಇಟ್ಕೊಳ್ಳೋಣ. ಓಕೆ, ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ a into 1 is equals to 20 into 8. a into 1 ಮಾಡಿದ್ರೆ a ಬರುತ್ತೆ, 20 into 8 2 8 16 ಅಲ್ವಾ, 1 0 ಹಂಗೆ ಇಡಬೇಕು. ಸೊ a is equals to 160. Okay, this is the answer. Okay, these parts of base that need to be added. Okay, ಈಗ next one ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಇನ್ ಕ್ವಶನ್ 2 above, if one part of a red pigment requires 75 ml of base, how much red pigment should we mix with 1800 ml of base ಅಂತ ಕೇಳಿದ್ದಾರೆ. ಈಗ ತಾನೇ ಮಾಡಿದ್ವಲ್ವಾ ಸೆಕೆಂಡ್ ಕ್ವಶನ್, ಅದೇ ಕ್ವಶನ್ ನಲ್ಲಿ ಒನ್ ಪಾರ್ಟ್ ಆಫ್ ರೆಡ್ ಪಿಗ್ಮೆಂಟ್ ಗೆ 75 ml ಆಫ್ ಬೇಸ್ ಬೇಕಂತ, ರಿಕ್ವೈರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹೌ ಮಚ್ ರೆಡ್ ಪಿಗ್ಮೆಂಟ್. ಸೊ ನಾವ್ ಯಾವ ರೀತಿ ಬರ್ಕೋಬೇಕು ಅಂತಂದ್ರೆ ನೋಡಿ, ನಂಬರ್ ಆಫ್ red
ಪಿಗ್ಮೆಂಟ್ಸ್. ಓಕೆ, ಇಲ್ಲಿ ಬೇಸ್ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ, ML ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಬರ್ಕೊಳ್ಳೋಣ. 1 ಪಾರ್ಟಿಗೆ 75 ml ಬೇಕಿದೆ. ಈಗ ಯಾವ್ದಾದ್ರು ಬರ್ಕೋಬಹುದು, ಇದು ಮೇಲೆ ಬರ್ಕೊಂಡು ಇದು ಕೆಳಗೆ ಬರ್ಬೋದು, ಇಲ್ಲ ಇದ್ರ ಮೇಲೆ ಬರ್ಕೊಂಡು ಕೆಳಗೆ ಬರ್ಬೋದು, ಯಾವ್ದಾದ್ರು ಬರ್ಕೋಬಹುದು. ಈಗ ನೋಡಿ ML ಇದು ಕೊಟ್ಟಿದ್ದಾರೆ, ಬೇಸ್ 1800 ಕೊಟ್ಟಿದ್ದಾರೆ, ರೆಡ್ ಪಿಗ್ಮೆಂಟ್ ಗೊತ್ತಿಲ್ಲ, ಸೊ ಇದಕ್ಕೆ ನಾವು X ಅಂತ ಇಟ್ಕೊಳ್ಳೋಣ. ಸೊ ನೋಡಿ, ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ, ಒನ್ ಪಾರ್ಟಿಗೆ 1 ಪಾರ್ಟ್ ಆಫ್ ರೆಡ್ ಪಿಗ್ಮೆಂಟ್ ಗೆ 75 ml ಬೇಕು. ಸೊ ನಂಬರ್ ಆಫ್ ಪಿಗ್ಮೆಂಟ್ಸ್ ಎಷ್ಟಕ್ಕಿದೆ ಅಂದ್ರೆ ಇನ್ಕ್ರೀಸ್ ಆಗಿದೆ ಅಲ್ವಾ. ಸೊ ನಾವೇನ್ ಬರಿಬಹುದು, ಡೈರೆಕ್ಟ್ ಪ್ರಪೋರ್ಷನ್ ಇದು. ಸೊ ಅದಕ್ಕೆ 1/75 is equals to X/1800 ಅಲ್ವಾ. ಈಗ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 75 X ಈ ಕಡೆ ಹಾಕೊಳ್ಳೋಣ, ಈಸಿ ಆಗುತ್ತಲ್ವಾ. 75 into X is equals to 1800 into 1. X is equals to 1800 into 1 ಅಂದ್ರೆ 1800 ಬರುತ್ತೆ. ಅಪಾನ್ ಈ 75 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ ಅಲ್ವಾ. ಸೊ ಈಗ ಕ್ಯಾನ್ಸಲೇಷನ್ ಮಾಡೋಣ. 5 ಇದೆ, ಸೊ 5 ಲಾಸ್ಟ್ಗೆ. ಸೊ 5 1s 5, 2 ಉಳಿತು, 5 5s. ಈಗ ಇಲ್ಲಿ 5 3s 15, 3 ಉಳಿತು, 5 6s 30, 0. ಓಕೆ, ಈಗ ಮತ್ತೆ 15 ಇಂದ ಹೋಗುತ್ತೆ ನೋಡಿ. 15 1s 15, 2s 30, 6 ಉಳಿತು, 15 4s. ಸೊ ಏನ್ ಉಳಿತು, ಏನ್ ಬಂತು ನಮ್ಗೆ, X is equals to 24. ಸೊ ಏನಂತ ಹೇಳ್ಬೇಕು, ಹೌ ಮಚ್ ರೆಡ್ ಪಿಗ್ಮೆಂಟ್ ಶುಡ್ ಬಿ ಮಿಕ್ಸ್ ಅಂತ ಕೇಳಿದಾರಲ್ವಾ. 24 parts of red pigment should be mixed with 1800 ml of base ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. 4th one ಏನ್ ಕೊಟ್ಟಿದ್ದಾರೆ, ಎ ಮಷೀನ್ ಇನ್ ಎ ಸಾಫ್ಟ್ ಡ್ರಿಂಕ್ ಫ್ಯಾಕ್ಟರಿ ಫಿಲ್ಸ್ 840 ಬಾಟಲ್ಸ್ ಇನ್ 6 hours. ಹೌ ಮೆನಿ ಬಾಟಲ್ಸ್ ವಿಲ್ ಇಟ್ ಫಿಲ್ ಇನ್ 5 hours ಅಂತ ಕೇಳಿದ್ದಾರೆ. ಓಕೆ, ಈಗ ನಾವ್ ಏನ್ ಬರ್ಕೋಬೇಕು, ಇಲ್ಲಿ ಟೈಮ್ ಇನ್ ಅವರ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಇದು ನಂಬರ್ ಆಫ್ ಬಾಟಲ್ಸ್. ನೋಡಿ 6 hours ಅಲ್ಲಿ ಎಷ್ಟು ಫಿಲ್ ಮಾಡ್ತಾ ಇದೆ, 840. 5 hours ಅಲ್ಲಿ ಎಷ್ಟು ಅಂತ ಗೊತ್ತಿಲ್ಲ. ಸೊ ನಾವು ಲೆಟ್ ದ ನಂಬರ್ ಆಫ್ ಬಾಟಲ್ಸ್ ಬಿ X ಅಂತ ಇಟ್ಕೊಳ್ಳೋಣ, ಇದು X ಅಂತ ಇಟ್ಕೊಳ್ಳೋಣ. ಈಗ ನೋಡಿ 6 hours ಅಲ್ಲಿ 840 ಮಾಡ್ತಾ ಇದೆ ಅಂದ್ರೆ 5 hours ಅಲ್ಲಿ ಎಷ್ಟು ಮಾಡುತ್ತೆ, ಇನ್ನು ಕಡಿಮೆನೆ ಮಾಡುತ್ತಲ್ವಾ. ಸೊ ಇದನ್ನು ಡೈರೆಕ್ಟ್ ಪ್ರಪೋರ್ಷನ್ ಇದೆ. ಸೊ ಡೈರೆಕ್ಟ್ ಪ್ರಪೋರ್ಷನ್ ಇದ್ರೆ ನಾವು ಯಾವ ರೀತಿ ಹಾಕೋಬೇಕು, 6/840 is equals to 5/X. ಓಕೆ, ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 6 into X is equals to 840 into 5. ಓಕೆ, X is equals to 840 into 5. ಈ 6 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡೆಡ್ ಆಗುತ್ತೆ. ಸೊ ಈಗ ಕ್ಯಾನ್ಸಲೇಷನ್ ಮಾಡೋಣ. ನೋಡಿ 6 1s, ಇಲ್ಲಿನೂ 6 1s 6 ಆಯ್ತು, 2 ಉಳಿತು, 6 4s 24, 0 ಹಾಗೆ ಇಡೋಣ. ಓಕೆ, 140 into 5 ಮಾಡೋಣ. ಇಲ್ಲಿ 5 0s 0, 5 4s 20, 5 1s 5 plus 2 7. ಸೊ ಎಷ್ಟಾಯ್ತು, 700. ಅಂದ್ರೆ X is equals to 700 ಅಂದ್ರೆ ಏನು, ಹೌ ಮೆನಿ ಬಾಟಲ್ಸ್ ವಿಲ್ ಇಟ್ ಫಿಲ್ ಅಂತ ಕೇಳಿದಾರಲ್ಲ. ಸೊ ನಂಬರ್ ಆಫ್ ಬಾಟಲ್ಸ್ 700. in 5 hours. ಓಕೆ, ನೋಡಿ 5th one ಏನ್ ಕೊಟ್ಟಿದ್ದಾರೆ, ಎ ಫೋಟೋಗ್ರಾಫ್ ಆಫ್ ಎ ಬ್ಯಾಕ್ಟೀರಿಯಾ ಎನ್ಲಾರ್ಜ್ಡ್ 50,000 times attains a length of 5 centimeter as shown in the diagram. What is the actual length of bacteria if the photograph is enlarged 20,000 times only? What would be its enlarged length ಅಂತ ಕೇಳಿದ್ದಾರೆ. ಅಂದ್ರೆ ನೋಡಿ ಬ್ಯಾಕ್ಟೀರಿಯಾ
ಎನ್ಲಾರ್ಜ್ ಎಷ್ಟು ಎನ್ಲಾರ್ಜ್ ಮಾಡಿದರೆ 50,000 ಟೈಮ್ಸ್ ಎನ್ಲಾರ್ಜ್ ಮಾಡಿದ್ಮೇಲೆ ಅದ್ರ ಲೆಂತ್ ಎಷ್ಟಾಗಿದೆ 5 ಸೆಂಟಿಮೀಟರ್ ಇದೆ. ಓಕೆ, ವಾಟ್ ಈಸ್ ದ ಆಕ್ಚುಯಲ್ ಲೆಂತ್ ಅಂತ ಒಂದ್ ಕ್ವಶನ್ ಕೇಳಿದ್ದಾರೆ. ಇನ್ನೊಂದು ಕ್ವಶನ್ ಏನ್ ಕೇಳಿದ್ದಾರೆ, ಫೋಟೋಗ್ರಾಫ್ ಎನ್ಲಾರ್ಜ್ 20,000 ಟೈಮ್ಸ್ ಎನ್ಲಾರ್ಜ್ ಮಾಡಿದಾಗ ವಾಟ್ ವುಡ್ ಬಿ ಇಟ್ಸ್ ಎನ್ಲಾರ್ಜ್ ಲೆಂತ್ ಅಂತ ಒಂದ್ ಕ್ವಶನ್ ಕೇಳಿದ್ದಾರೆ. ಓಕೆ, ನಾವು ಯಾವ ರೀತಿ ಬರ್ಕೋಬೇಕು ನೋಡಿ. enlarged times, okay, length in centimeters ಅಲ್ಲಿ ಇದೆ. ಸೊ enlarged times ಅಂತಂದ್ರೆ 50,000 ಟೈಮ್ಸ್ ಮಾಡಿದಾಗ ಎಷ್ಟಿದೆ 5 ಸೆಂಟಿಮೀಟರ್ ಇದೆ. ಈಗ ನಮ್ಗೇನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ವಾಟ್ ಈಸ್ ದ ಆಕ್ಚುಯಲ್ ಲೆಂತ್. ಆಕ್ಚುಯಲ್ ಲೆಂತ್ ಅಂದ್ರೆ ಏನು, ಅದು ಯಾವುದೇ ಮಲ್ಟಿಪಲ್ ಮಾಡಿಲ್ಲ ಅಂದ್ರೆ ಯಾವ ಒನ್ ಟೈಮ್, ಓನ್ಲಿ ಒನ್ ಟೈಮ್. ಇದು 50,000 ಟೈಮ್ಸ್ ಎನ್ಲಾರ್ಜ್ ಮಾಡಿದಾಗ ಇದು ಆಕ್ಚುಯಲ್ ಲೆಂತ್ ಅಂದ್ರೆ ಓನ್ಲಿ ಒನ್ ಟೈಮ್. ಸೊ ಅದು ನಮ್ಗೆ ಗೊತ್ತಿಲ್ಲ, ಅದು ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಸೊ ಅದನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ. ಇನ್ನೊಂದು 20,000 ಟೈಮ್ಸ್, 20,000 ಟೈಮ್ಸ್ ಎನ್ಲಾರ್ಜ್ ಮಾಡಿದಾಗ ಎಷ್ಟು ಅಂತ ಕೇಳಿದ್ದಾರೆ. ವಾಟ್ ವುಡ್ ಬಿ ಇಟ್ಸ್ ಎನ್ಲಾರ್ಜ್ ಲೆಂತ್, ಅದು ಗೊತ್ತಿಲ್ಲ, ಅದನ್ನ ವೈ ಅಂತ ಇಟ್ಕೊಳ್ಳೋಣ. ಸೊ ಯಾವ ರೀತಿ ಫೈಂಡ್ ಔಟ್ ನೋಡಿ, 50,000 ಟೈಮ್ಸ್ ಎನ್ಲಾರ್ಜ್ ಮಾಡಿದಾಗ 5 ಸೆಂಟಿಮೀಟರ್ ಇತ್ತು ಅಂದ್ರೆ ಅದು ಆಕ್ಚುಯಲ್ ಒಂದಿರುವಾಗ ಚಿಕ್ಕದು, ತುಂಬಾ ಚಿಕ್ಕದು ಅದು ಅಲ್ವಾ. ಅದು ಕಣ್ಣಿಗೆ ಕಾಣಿಸಲ್ಲ, ನಾವು ಗೊತ್ತಲ್ವಾ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕು. ಸೊ 50,000 ಟೈಮ್ಸ್ ಎನ್ಲಾರ್ಜ್ ಮಾಡಿದಾಗ 5 ಸೆಂಟಿಮೀಟರ್ ಇದೆ ಅಂದ್ರೆ ಒನ್ ಟೈಮ್ ಇರುವಾಗ ಅದು ಇನ್ನೂ ಚಿಕ್ಕದಿರುತ್ತಲ್ವಾ, ತುಂಬಾ ಚಿಕ್ಕದು. ಅಂದ್ರೆ ಇದು ಡೈರೆಕ್ಟ್ ಪ್ರಪೋರ್ಷನ್ ಇದೆ. ಇದು ಇನ್ಕ್ರೀಸ್ ಆದಂಗೆಲ್ಲ ಇದನ್ನು ಇನ್ಕ್ರೀಸ್ ಆಗತ್ತೆ ಅಲ್ವಾ, ಲೆಂತ್ ಕೂಡ ಇನ್ಕ್ರೀಸ್ ಆಗತ್ತೆ ಎನ್ಲಾರ್ಜ್ ಟೈಮ್ಸ್ ಇನ್ಕ್ರೀಸ್ ಆಗಂಗಿಲ್ಲ. ಸೊ ನಾವ್ ಯಾವ ರೀತಿ ಬರ್ಕೋಬಹುದು ಫೈಂಡ್ ಔಟ್ ಮಾಡೋದಕ್ಕೆ ನೋಡಿ, 50,000 ಅಪಾನ್ 5 is equals to 1 upon x. ಓಕೆ, ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ನೋಡಿ. 50,000 into x is equals to 5 into 1. ಈಗ ನಮ್ಗೆ ಎಕ್ಸ್ ಬೇಕು, ಎಕ್ಸ್ ಇಲ್ಲೇ ಇಟ್ಕೊಳ್ಳೋಣ. 5 into 1 ಅಪಾನ್ ಈ 50,000 ಈ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಓಕೆ, ಈಗ ನೋಡಿ ಇಲ್ಲಿ 5 1 5 ಬರ್ಕೋಬಹುದಾಗಿತ್ತು. ಓಕೆ, ಸಾರಿ ನೋಡಿ, 5 1 ಇಲ್ಲಿ 5 1 0 0 0 ಎಷ್ಟು ಬಂತು, 1 upon 10,000 ಅಲ್ವಾ. ಈಗ 1 upon 10,000 ನಾವು ಯಾವ ರೀತಿ ಬರಿಬಹುದು, ಈಗ ತಾನೇ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ನಲ್ಲಿ ಓದಿದೀವಲ್ವಾ. 10 to the power of 4 ಬರಿಬಹುದಲ್ವಾ. ಇಲ್ಲಿ 4 zeros ಇದಾವೆ, ಈ ರೀತಿ ಬರಿಬಹುದು. ಇದನ್ನ ಇನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರಿಬಹುದು ಅಂದ್ರೆ 1 into 10 to the power of -4 ಅಂತ ಕೂಡ ಬರಿಬಹುದು. ಇನ್ನು ನಾವು ಶಾರ್ಟ್ ಮಾಡಬಹುದು, ಇಂಟು 1 ಮಾಡಿದಾಗ ಸೇಮ್ ನಂಬರ್ ಬರುತ್ತಲ್ವಾ. ಸೊ 10 to the power of -4 ಸೆಂಟಿಮೀಟರ್ಸ್. ಓಕೆ, ಅಂದ್ರೆ ಇದು ಆಕ್ಚುಯಲ್ ಲೆಂತ್. ಇದೇನಿದೆ ಅಲ್ಲ ಆಕ್ಚುಯಲ್ ಲೆಂತ್ ಎಷ್ಟಿದೆ, 10 to the power of -4. ಓಕೆ, ಈಗ when it enlarged 20,000 ಟೈಮ್ಸ್ ಮಾಡೋಣ. ನೋಡಿ 20,000 ಟೈಮ್ಸ್ ಎನ್ಲಾರ್ಜ್ ಮಾಡಿದಾಗ ಯಾವ ರೀತಿ ಬರ್ಕೋಬೇಕು, ಫಸ್ಟ್ ಇದನ್ನೇ ಬರ್ಕೊಳ್ಳೋಣ. ನಮಗೆ ಗಿವನ್ ಇದೆ ಅಲ್ವಾ. ಸೊ 50,000 ಅಪಾನ್ 5 is equals to 20,000 ಅಪಾನ್ y ಅಲ್ವಾ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 50,000 into y is equals to 20,000 into 5. y is equals to 20,000 into 5 upon ಈ 50,000 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಆಯ್ತಾ. ಈಗ ನೋಡಿ 0 zeros ಕ್ಯಾನ್ಸಲ್ಸ್ ಅಲ್ವಾ. 5 1 5 ಕ್ಯಾನ್ಸಲ್ಸ್. ಏನ್ ಉಳಿತು ಈಗ, 2 1 2 ಒಂದೇ ಉಳಿತು. ಸೊ y is equals to 2 ಅಂದ್ರೆ ಏನು, ಲೆಂತ್ ಇನ್ ಸೆಂಟಿಮೀಟರ್ಸ್ ಇದೆ ಅಲ್ವಾ. ಸೊ 2 ಸೆಂಟಿಮೀಟರ್ಸ್ ಅಂತ ಹೇಳ್ಬೋದು. ವಾಟ್ ವುಡ್ ಬಿ ಇಟ್ಸ್ ಎನ್ಲಾರ್ಜ್ಡ್ ಲೆಂತ್ ಅಂತ ಕೇಳಿದಾರಲ್ವಾ, 2 ಸೆಂಟಿಮೀಟರ್ಸ್. ಓಕೆ, ಈಗ ನೆಕ್ಸ್ಟ್ ಒನ್.